ಬ್ಯಾಂಗಲ್ಸ್ ಹಾಕಿತ್ತು. ಮತ್ ಬೇರೆ ಯಾವ್ದು ಇಲ್ಲ. ಟೀ ಜೊತೆಲ್ಲ ತಿನ್ನೋದಕ್ಕೆ ಕಾಂಟ್ರವರ್ಸಿ ತಪ್ಪು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ. ನಾನು ಬೆಳಬೆಳಿಗ್ಗೆನೆ ಲ್ಯಾಪ್ಟಾಪ್ ಮುಂದೆ ಕುಂತಿದ್ದೀನಿ. ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಾಗಿಲ್ಲ. ಇವತ್ತಿಂದು ವಿಡಿಯೋ ಎಡಿಟಿಂಗ್ ಕೂಡ ಆಗ್ಲಿಲ್ಲ. ಇವತ್ತು ತಿಂಡಿ ದೋಸೆ ಆಗಿತ್ತು. ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ದೋಸೆ ತಿಂದೆ. ಇವತ್ತು ಸ್ವಲ್ಪ ಬೇಗನೆ ಎದ್ದೇಳ್ಬೇಕಂತ ಹೇಳಿ ಅಲಾರಾಮ್ ಇಟ್ಟಿದ್ದೆ. ನೋಡಿದ್ರೆ ಲೇಟ್ ಆಯ್ತು. ಲೇಟ್ ಏನಕ್ಕಾಯ್ತು ಅಂತಂದ್ರೆ, ಮೊನ್ನೆ ದಿನ ನಾನು ಬಂದು ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಸುತ್ತಿದ್ದೀನಿ. ಯಾವ ವಾರ ಗುರು ಪೂರ್ಣಿಮೆ ದಿನ. ಹಾಗಾಗಿ ನನಗೆ ಆ ಸುಸ್ತಿನ ಹೋಗ್ಲೇ ಇಲ್ಲ. ವಿಪರೀತ ಸುಸ್ತು ಅಂತ ಅನಿಸ್ತಾ ಇದೆ, ಬೆನ್ನು ನೋವು ಅಂತ ಅನಿಸ್ತಾ ಇದೆ. ಹಾಗಾಗಿ ಎದ್ದೇಳೋದಕ್ಕೆ ಆಗ್ಲಿಲ್ಲ. ಸ್ವಲ್ಪ ಲೇಟೇ ಆಯ್ತು, ಪರವಾಗಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂತಿದ್ದೀನಿ. ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು. ಇವತ್ತು ಆಷಾಢ ಶುಕ್ರವಾರ ಒಂದ್ ರೌಂಡ್ ಹೋಗಿ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡ್ ಬರುವ ಅಂತ ಹೇಳಿ. ನೋಡೋಣ. ಲೇಟ್ ಆಯ್ತು, ಎಡಿಟಿಂಗ್ ಕೆಲಸ ಇದೆ. ಏನ್ ಮಾಡುವಾರಿ? ಇಲ್ಲಾಂದ್ರೆ ನೆಕ್ಸ್ಟ್ ಶುಕ್ರವಾರ ಹೋಗ್ಬೇಕು. ಬೆಳಬೆಳಿಗ್ಗೆ ಕೈನಲ್ಲಿರೋ ಬಳೆ ಬೇರೆ ಒಡೆದೋಯ್ತು. ಇದ್ದಿದ್ ಒಂದೇ ಬಳೆ ಆಗಿತ್ತು, ಹಸಿರು ಗಾಜಿನ ಬಳೆ. ಅದು ಒಡೆದೋಯ್ತು. ಈ ಕೈಯಲ್ಲೂ ಒಂದೇ ಇದೆ. ಬಳೆ ತರ್ಬೇಕು. ಕೈನಲ್ಲಿ ಬಳೆ ಇಲ್ಲದೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗ್ತದ? ನೋಡು ಏನ್ ಮಾಡೋದು ಅಂತ ಹೇಳಿ. ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ರೆಡಿ ಆಗಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗಿ ಬರುವ ಅಂತ. ಬಿಸಿಲಿದೆ ಇವತ್ತು, ಮಳೆ ಏನಿಲ್ಲ. ಲಾಸ್ಟ್ ಕೈನಲ್ಲಿ ಒಂದ್ ಬಳೆ ಇತ್ತು. ಬೆಳಿಗ್ಗೆ ನೀರಿಗೆ ಹೋದಾಗ ಅದು ಕೂಡ ಒಡೆದೋಯ್ತು. ಮತ್ತೆ ಖಾಲಿ ಕೈ ಬಿಟ್ಕೊಂಡಿರ್ಬೇಕು ಅಂತ ಹೇಳಿ ಹೊರಟಿದ್ದೀನಿ. ಬಂಗಾರದ ಬಳೆ ಹಾಕೊಂಡಿರೋದಕ್ಕೆ ಪೂರೈಸೋದಿಲ್ಲ ಇವಾಗಿನ ಬಂಗಾರದ ರೇಟಲ್ಲಿ. ಇನ್ನ ಒಂದೇನಂತಂದ್ರೆ, ನಮ್ದು ಬಳೆ ತುಂಬಾ ಲೂಸ್. ಅದು ತುಂಬಾ ದೊಡ್ಡ ಬಳೆ. ನನ್ಗೆ ವಯಸ್ಸಾಗಿ ಅಜ್ಜಿ ಆದ್ರೂ ಆ ಬಳೆ ಹಂಗೆ ಇರ್ತದೆ. ಏನಕ್ಕೆ ಅಂತಂದ್ರೆ ಅಷ್ಟು ಲೂಸ್ ಆಗಿದೆ ಅದು. ನಂಗಂತೂ ಇಲ್ಲಿಗೆ ಬರ್ತದೆ ಹಾಕೊಂಡ್ರು. ಹಾಗಾಗಿ ನಾನು ತುಂಬಾ ಕಡಿಮೆ ಬಳೆ ಹಾಕೊಳ್ಳೋದು. ಅಂದ್ರೆ ಎಲ್ಲಾದ್ರೂ ಬಿದ್ದು ಹೋಗ್ಬಿಟ್ರೆ ಅಂತ ನನ್ಗೆ ಭಯ. ನನ್ಗೆಲ್ಲಾದ್ರೂ ಆಚೆ ಹೋದಾಗ ನನ್ ಮೇಲೆ ನನ್ಗೆ ಗಮನ ಇರೋದಿಲ್ಲ. ನಮ್ಮನೆಯವ್ರು ಬೈತಿರ್ತಾರೆ, ಏನಾದ್ರೂ ಕಳ್ದಾಕ್ ಬರ್ತೀಯಾ, ಇಲ್ಲ ಅಂತಂದ್ರೆ ಏನಾದ್ರೂ ಬಿಟ್ಟು ಬರ್ತೀಯಾ ಅಂದ್ರೆ ಈ ಖರ್ಚಿಪು ಅಂತದೆಲ್ಲ ಬೀಳ್ಸ್ಬಿಟ್ಟು ಬರ್ತೀನಿ. ಹಂಗಾಗಿ ಬನ್ನಿ ಇವಾಗ ಹೊರಡುವ. ಊಟಕ್ಕೆ ರೆಡಿ ಮಾಡಿದ್ದೀನಿ. ಇವತ್ತು ಬೇಳೆ ಸಾರು. ಶುಕ್ರವಾರ ಆದ್ರಿಂದ ವಾರಗಳೇ ಜಾಸ್ತಿ ನಮ್ಮ ಮನೆಯಲ್ಲಿ. ನಾವು ನಾನ್ ವೆಜ್ ತಿನ್ನೋದೇ ಕಡಿಮೆ. ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಇಲ್ಲೇ ರಾಮ ಮಂದಿರ್ ಪಕ್ಕ ಇರುವಂತದ್ದು. ನಾನ್ ಸಾಮಾನ್ಯವಾಗಿ ಏನಾದ್ರೂ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಈ ಬಳೆ ಇಂಥದೆಲ್ಲ ಬೇಕಂತಂದ್ರೆ ಇಲ್ಲಿಗೆ ಬರ್ತೀನಿ, ಇವ್ರ ಅಂಗಡಿಗೆ ಬರ್ತೀನಿ. ಇಲ್ಲಿ ಬ್ಲೌಸಿಗೆ ಲೈನಿಂಗ್ ಪೀಸು, ಸೀರೆ ಫಾಲು ಇಂಥದ್ದೆಲ್ಲ ಸಿಗ್ತದೆ. 1 ಡಜನ್ ಬಳೆ ತಗೊಂಡೆ. ಇದಕ್ಕೆ 100 ರುಪೀಸ್ ಏನೋ ಗೊತ್ತಿಲ್ಲ, ನನ್ಗೆ ಕೇಳಿಲ್ಲ ನಾನು ಯಾವ್ದ್ರದ್ದು ರೇಟ್ ಅನ್ನ. ಇನ್ನ ಈ ತರ ಒಂದು ಸೆಟ್ ಬಳೆ ತಗೊಳ್ಳೋಣ ಅಂತ ಹೇಳಿ ಸೈಜ್ ನೋಡ್ತಾ ಇದ್ದೀನಿ. ತುಂಬಾ ದಪ್ಪದೆಲ್ಲಾನು ಇತ್ತು. ಅದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ನನ್ಗೆ ಅಂದ್ರೆ 1-2 ಬ್ಯಾಂಗಲ್ಸ್ ಹಾಕಿತ್ತು. 4 ಕೂಡ ಸಿಗ್ತದೆ. ಹಾಗೇನೆ ಸೆಟ್ ಕೂಡ ಸಿಗ್ತದೆ ಅದ್ರಲ್ಲಿ. ಇವ್ರ ಹತ್ರ ಈ ಏನ್ ಹೇಳ್ತಾರೆ ನಾವು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾತ್ರ ತುಂಬಾ ಚೆನ್ನಾಗಿ ಸಿಗ್ತದೆ. ಮುತ್ತಿನ ಹಾರ, ಹವಳ್ ಸರ ಇಂಥದ್ದೆಲ್ಲಾನು. ನಾನು 1 ಸೆಟ್ ಬಳೆ ತಗೊಂಡೆ ಇರ್ಲಿ ಅಂತ ಹೇಳಿ. ಹಂಗೆ ಕ್ಲಚ್ ಎಲ್ಲ ನೋಡ್ತಾ ಇದ್ದೆ. ಬಿಂದಿ ತಗೊಂಡು ಸೀದಾ ಮನೆಗ್ ಬಂದೆ. ಬರ್ತಾ ಏನು ವಿಡಿಯೋ ಮಾಡಿಲ್ಲ. ಕೈನಲ್ಲಿ ಈ ಬಳೆ ತೆಗಿಯೋದು ಒಂದು ಕೋಲಿತ್ತು. ಹಂಗಾಗಿ ನಾನ್ ಬರುವಷ್ಟರಲ್ಲಿ 2 ಹಕ್ಕಿ ಕೂತಿತ್ತು ಮನೆ ಮುಂದೆ. 1650. ಮತ್ ಬೇರೆ ಯಾವ್ದು ಇಲ್ಲ ಇತ್ತ? ಇದು ಸ್ವಸ್ತಿಕ್ ಅಕ್ಕಿ. ಈ ಬಾರಿ MB ಸಿಕ್ಕಿಲ್ವಂತೆ. ಪಂಚಾಮೃತನೂ ಇಲ್ಲಾಗಿತ್ತರಿ. ಪಂಚಾಮೃತ ಬೇಡ ಅನ್ಕೊಂಡಿತ್ತೆ ಕಣ್ರ. ಸ್ವಸ್ತಿಕ್ ತಂದಿದ್ದಾರೆ. ಸ್ವಸ್ತಿಕ್ ಇತ್ತೀಚಿಗೆ ತಂದಿರ್ಲಿಲ್ಲ. ಸ್ವಸ್ತಿಕ್ ಜೀರಾ ರೈಸ್ ನೋಡ್ಬೇಕಿದೆ ಹೆಂಗ್ ಬರ್ತದೆ ಅಂತ ಹೇಳಿ. ಆದ್ರೂ ಇದ್ದಿದ್ರಲ್ಲಿ ಒಳ್ಳೇದನ್ನ ಹುಡುಕಿ ತರ್ಬೇಕು ಅಲ್ವಾರಿ. ಓಲ್ಡ್ ಸ್ಟೈಲ್ ಮಾಡೋದು ತಗೊಳ್ಬೇಕು. ಇದನ್ನ ಇವಾಗ ಓಪನ್ ಮಾಡಿ ನೋಡ್ಬೇಕು. ಟಬ್ಬಿಗೆ ಹಾಕ್ಬೇಕು. ಇವತ್ತು ಶುಕ್ರವಾರ ಅಲ್ವಾ, ಅಂದ್ರೆ ಅಕ್ಕಿ ಡ್ರಮ್ಮಿಗೆ ಹಾಕ್ಬಿಡೋಣ ಅಂತ ಹೇಳಿ ಇನ್ನ ಅನ್ನ ಮಾಡಿ ನೋಡ್ಬೇಕು. ಇದು ಮುಂಚೆ ನಾವು ತರ್ತಾ ಇದ್ರಲ್ಲ ಸ್ವಸ್ತಿಕ್, ಆದ್ರೆ ಇದು ಸ್ವಸ್ತಿಕ್ ಅಲ್ಲಿ ಚೇಂಜ್ ರೀ. ಮುಂಚೆ ನಾವು ತರೋ ಸ್ವಸ್ತಿಕ್ಕೆ ಬೇರೆ ಆಗಿತ್ತು, ಇದೇ ಬೇರೆ ಅಂತ ಅನಿಸ್ತದೆ ನೋಡಿದ್ರೆ. ಅಪ್ಡೇಟ್ ಮಾಡ್ರೆ ಕವರ್ ಅಪ್ಡೇಟ್ ಮಾಡಿದ್ರು ಅಂತಿ. ಅನ್ನ ಮಾಡಿದ್ರೆ ಗೊತ್ತಾಯ್ತದೆ ಹೆಂಗೆ ಏನು ಅಂತ ಅಲ್ಲ.
ಅಕ್ಕಿ ಚೀಲನ ಓಪನ್ ಮಾಡ್ತಾ ಇದ್ದೀನಿ. ನನ್ಗೆ ಈ ತರ ಅಕ್ಕಿ ಚೀಲ ಓಪನ್ ಮಾಡೋದಂತಂದ್ರೆ ಇಷ್ಟ. ಅಂದ್ರೆ ಅದ್ ಒಂದ್ ದಾರ ಎಳ್ದ್ ಬಿಟ್ರೆ ಬರ್ತದಲ್ವಾ, ಹಂಗಾಗಿ ಅಕ್ಕಿ ಹೇಗಿದೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅಂದ್ರೆ ಏನಾದ್ರೂ ಹುಳ ಇಲ್ಲ ಆಗಿದ್ಯಾ ಅಂತ ನೋಡ್ದೆ, ಇಲ್ಲ ಕ್ಲೀನ್ ಆಗಿತ್ತು. ಸಾಮಾನ್ಯವಾಗಿ ಈ ತರ ಪ್ಯಾಕೆಟ್ ಅಕ್ಕಿನಲ್ಲಿ ಏನು ಇರೋದಿಲ್ಲ, ತುಂಬಾ ಕ್ಲೀನ್ ಆಗೇ ಇರ್ತದೆ. ಇದನ್ನ ಒಂದು ಡ್ರಮ್ಮಿಗೆ ಹಾಕಿದ್ದಾಯ್ತು. ಈ ಅಕ್ಕಿದು ಮತ್ತೆ ನೀವು ರೇಟ್ ಕೇಳ್ಬಹುದು. ಇದಕ್ಕೆ ಕೊಟ್ಟಿರೋದು 1650 ರೂಪಾಯಿ ಅಂತ, 26 kg ಬ್ಯಾಗ್ ಇದು. ಇದ್ರ ಮೇಲೆ 1850 ಇದೆ, 1650 ರೂಪಾಯಿ ತಗೊಂಡ್ರಂತೆ. ಮುಂಚೆ ಇದೇ ಸ್ವಸ್ತಿಕ್ ಅಕ್ಕಿ ಬರ್ತಾ ಇತ್ತು, ನಾವು ತರ್ತಾ ಇದ್ವಿ ನನ್ನ ಮದ್ವೆ ಆಗಿ ಹೊಸದ್ರಲ್ಲೆಲ್ಲ. ಅವಾಗೆಲ್ಲ 900, 950, 850 ಆ ರೇಂಜಿಗೆಲ್ಲ ಸಿಗ್ತಾ ಇತ್ತು. ಎಷ್ಟು ಬೇಗನೆ ಅಂದ್ರೆ ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇತ್ತು. ಇದು ಭಾರಿ ದುನಿಯಾ. ನಮ್ಗೇನಂದ್ರೆ ಈ ತರ 26 kg ಬ್ಯಾಗ್ ತಂದ್ರೆ ತುಂಬಾ ದಿನ ಬರ್ತದೆ. ಹಾಗಾಗಿ ಇವಾಗ ಇದ್ರಲ್ಲಿ ಮೆಣಸೆಲ್ಲ ಹಾಕಿಡ್ಬೇಕು. ಮೆಣಸು ಇದೆಲ್ಲ ಹಾಕಿಟ್ರೆ ಬೇಗನೆ ವಾಡುಹುಳ ಏನೂ ಆಗೋದಿಲ್ಲ. ಮುಂದೊಂದಿನ ಇದ್ರ ರೇಟು ಇದಕ್ಕೆ ಬರ್ತದೆ, ಇದ್ರ ರೇಟು ಅದಕ್ಕೆ ಹೋಗ್ತದೆ, ಎಕ್ಸ್ಚೇಂಜ್ ಆಗ್ತದೆ. ನೋಡ್ಬೇಕಾದ್ರೆ ಜಾಸ್ತಿ ವರ್ಷ ಇಲ್ಲ, 2-3 ವರ್ಷದಲ್ಲಿ. ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಮಗ್ರಿ ಎಲ್ಲ ಜೋಡಿಸಿ ಇಟ್ಕೊಂಡಿದೀನಿ. ಶೇಂಗಾ ಬೀಜ, ಖಾರ ಪುಡಿ, ಇನ್ನ ಹುರಿಗಡ್ಲೆ, ಹಂಗೇನೆ ಬ್ಯಾಡ್ಗೆ ಮೆಣಸು, ಅರಿಶಿನ ಪುಡಿ, ಇಂಗು, ಕರಿಬೇವು, ಇನ್ನ ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದೀನಿ. ಉಪ್ಪು ಕೂಡ ಬೇಕಾಗ್ತದೆ, ಸಾಸಿವೆ ಕೂಡ ಬೇಕಾಗ್ತದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಒಂದು ಬಾಣ್ಲೆಗೆ ಎಣ್ಣೆ ಹಾಕಿದ್ದೆ. ಎಣ್ಣೆ ಕಾಯ್ತಾ ಇದ್ದಾಗ್ಲೇ ಸಾಸಿವೆ ಹಾಕಿದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಇವಾಗ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಶೇಂಗಾ ಬೀಜ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು, ಕ್ರಿಸ್ಪಿ ಆಗ್ಬೇಕು, ಅಂದ್ರೆ ತಿನ್ನೋದಕ್ ಚೆನ್ನಾಗಿರ್ತದೆ. ನಾನಿಲ್ಲಿ ಒಂದು 7ರಿಂದ 8 ಎಸ್ಲಷ್ಟು ಬೆಳ್ಳುಳ್ಳಿ ಕೂಡ ಜಜ್ಬಿಟ್ಟು ಸೇರಿಸಿದೀನಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದೀನಿ. ಹಂಗೇನೆ ಇದ್ರ ಜೊತೆ ಬ್ಯಾಡ್ಗೆ ಮೆಣಸು ಸೇರಿಸಿದೀನಿ, ಕರಿಬೇವು ಕೂಡ ಸೇರಿಸಿದೀನಿ. ಇವೆಲ್ಲ ಫ್ರೈ ಆಗಿದ ನಂತರ ನಾನು ಈ ಹುರಿಗಡ್ಲೆ ಕೂಡ ಸೇರಿಸಿದೀನಿ. ಇನ್ನ ಸ್ವಲ್ಪ ಇಂಗಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ಹಂಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ. ಇಲ್ಲ ಅಂತಂದ್ರೆ ಈ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಸಪ್ಪೆ ಅಂತ ಅನ್ಸ್ತದೆ, ಹಂಗಾಗಿ ಜಾಸ್ತಿ ಉಪ್ಪನ್ನ ಹಾಕ್ಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಇನ್ನ ಇದಕ್ಕೆ ಅಚ್ ಖಾರ ಪುಡಿ ಮತ್ತೆ ಅರಿಶಿನ ಪುಡಿ ಎರಡನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎರಡನ್ನು ಸೇರಿಸಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಮಂಡಕ್ಕಿ ಸೇರಿಸ್ತಾ ಇದ್ದೀನಿ. ನಾನು ಖಾರ ಪುಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ. ಏನಕ್ಕೆ ಅಂತಂದ್ರೆ ಪಾಪು ತಿಂತಾನೇನೋ ನೋಡೋಣ ಅಂತ ಹೇಳಿ ಖಾರ ಕಡಿಮೆ ಹಾಕಿದ್ದೀನಿ. ಇವಾಗ ಈ ಮಂಡಕ್ಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬಿಟ್ರೆ ಮಂಡಕ್ಕಿ ಒಗ್ಗರಣೆ ರೆಡಿ ಆಗ್ತದೆ. ನೀವು ಕೊಬ್ಬರಿ ಕೂಡ ಹಾಕೊಳ್ಬಹುದು ಕಟ್ ಮಾಡ್ಬಿಟ್ಟು ಒಗ್ಗರಣೆಗೆ. ನಮ್ಮ ಮನೆಯಲ್ಲಿ ಕೊಬ್ಬರಿ ಇರ್ಲಿಲ್ಲ, ಹಂಗಾಗಿ ನಾನು ಕೊಬ್ಬರಿನ ಹಾಕೋದಕ್ಕೆ ಹೋಗ್ಲಿಲ್ಲ. ನೀವು ಖಾರ ಪುಡಿ ಎಲ್ಲ ಹಾಕಿದ್ರೆ ಇನ್ನ ಸ್ವಲ್ಪ ರೆಡ್ ಕಲರ್ ಆಗಿ ಕಾಣಿಸ್ತದೆ, ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ. ನಾನು ಲೈಟ್ ಆಗಿ ಹಾಕಿದೀನಿ. ಟೀ ಜೊತೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇವರು ತುಂಬಾ ದಿನದಿಂದ ಕೇಳ್ತಾ ಇದ್ರು, ಅಂದ್ರೆ ಒಂದಿನ ಮಂಡಕ್ಕಿ ಒಗ್ಗರಣೆ ಮಾಡು ಅಂತ. ಇವ್ರು ಕೇಳಿದ್ದನ್ನ ನೋಡಿ ಪಾಪು ಕೂಡ ಹೇಳೋದಕ್ ಸ್ಟಾರ್ಟ್ ಮಾಡಿದ್ದ, ಮಂಡಕ್ಕಿ ಒಗ್ಗರಣೆ ಮಾಡು ಚಿಕ್ಕಮ್ಮ ಅಂತ. ಈ ವಿಡಿಯೋನ ನಾನು ಎಷ್ಟು ಸಾರಿ ರೆಕಾರ್ಡ್ ಮಾಡಿದೆ ಅಂತಂದ್ರೆ ಒಂದು 7-8 ಬಾರಿ ರೆಕಾರ್ಡ್ ಮಾಡ್ಬಿಟ್ಟು ಕಟ್ ಮಾಡಿದೀನಿ. ರೀಸನ್ ಕೇಳೋದಾದ್ರೆ ನನ್ಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಒಂದ್ 7-8 ಬಾರಿ ವಿಡಿಯೋ ಮಾಡಿ 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 ಅಯ್ಯೋ ಹಿಂಗ್ ಮಾತಾಡ್ಬಾರ್ದಿತ್ತು, ಹಂಗ್ ಮಾತಾಡ್ಬಾರ್ದಿತ್ತು ಅಂತ ಕಟ್ ಮಾಡಿದ್ದೀನಿ. ರಾತ್ರಿ 10:15 ಊಟ ಮುಗಿಸಿ ಈಚೆ ಬಂದಿದ್ದೀನಿ, ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು. ಇವತ್ತು ಮಧ್ಯಾಹ್ನ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ. ಅದಾಗಿದ ನಂತರ ಮತ್ತೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಪಾಪು ಬಂದಿದ್ದ, ಪಾಪು ಜೊತೆ ಸಮಯ ಕಳೆದೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿ ಹೋಯ್ತು. ಕೆಲವೊಂದ್ ದಿನ ಆರಾಮಾಗಿ ಹೋಗ್ತದೆ ದಿನ, ಕೆಲವೊಂದ್ ದಿನ ತುಂಬಾ ಬ್ಯುಸಿ ಆಗಿರ್ತದೆ, ಕೆಲವೊಂದ್ ದಿನ ಸುತ್ತಾಟದಲ್ಲೇ ದಿನ ಹೋಗ್ತದೆ. ಈ ತರ ಇವತ್ತು ದಿನ ಆರಾಮಾಗಿ ಹೋಯ್ತು. ಇವತ್ತು ಒಂದು ಮೆಸೇಜ್ ಬಂದಿತ್ತು, ಸುಮಾರು ಜನ ಅಂದ್ರೆ ಇದ್ರ ಬಗ್ಗೆ ಮೆಸೇಜ್ ಹಾಕಿದ್ರು. ನಾನಿಲ್ಲಿ ತಪ್ಪು ಸರಿ ಅಂತ ಖಂಡಿತ ಮಾತಾಡ್ತಾ ಇಲ್ಲ. ನಾನು ಕಳೆದ ವ್ಲಾಗ್ ಅಲ್ಲಿ ಏನಂತ ಹೇಳಿದ್ದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅವಲಕ್ಕಿ ತಿಂದಿದ್ದೆ, ಮುಸ್ಲಿ ತಿನ್ಬಾರ್ದು, ರೈಸ್ ಐಟಮ್ ತಿನ್ಬಾರ್ದು ಅಂತ, ಪೇಪರ್ ಅವಲಕ್ಕಿ ತಿಂದು ಹೋಗಿದ್ದೆ ಅಂತ ಹೇಳಿದ್ದೆ. ತುಂಬಾ ಜನ ನನ್ಗೆ ಮೆಸೇಜ್ ಹಾಕಿದ್ರು, ಅವಲಕ್ಕಿ ಕೂಡ ಅಕ್ಕಿಯಿಂದಲ್ವಾ ಮಾಡೋದು ಅಂತ ಹೇಳಿ ಮೆಸೇಜ್ ಹಾಕಿದ್ರು. ಹೌದು, ಪೇಪರ್ ಅವಲಕ್ಕಿ, ಈ ಪೋಹ ಮಾಡುವಂತಹ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಬರ್ತದಲ್ವಾ ಅದು, ಮಂಡಕ್ಕಿ, ಹೊದ್ಲು, ಇವೆಲ್ಲಾನು ಕೂಡ ಭತ್ತದಿಂದ ಮಾಡುವಂತದ್ದು. ಕೃಷ್ಣ ಜನ್ಮಾಷ್ಟಮಿಗೆ ಈ ಹೊದ್ಲು ನೈವೇದ್ಯ ಮಾಡ್ತೀವಿ ಅಲ್ವಾ, ಅದೆಲ್ಲಾನು. ಏನಂತಂದ್ರೆ
ನನ್ಗೆ ತಪ್ಪು ಸರಿ ಇದು ಗೊತ್ತಿಲ್ಲ. ದೇವಸ್ಥಾನದಲ್ಲೇನೆ ಅವಲಕ್ಕಿನ ಪ್ರಸಾದವಾಗಿ ಕೊಡ್ತಾರೆ. ಸಂಕಷ್ಟಿಗೆ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಆಗಿರ್ಬಹುದು, ಹೀಗೆ ತುಂಬಾ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ನನ್ಗೆ ಇದ್ರ ಬಗ್ಗೆ ತಪ್ಪು ಸರಿ ಅಂತ ಗೊತ್ತಿಲ್ಲ. ನನ್ನಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಅಂದ್ರೆ ಮುಂಚೆಲ್ಲ ನಾವು ಅವಲಕ್ಕಿ ಕೂಡ ತಿಂತಾ ಇರ್ಲಿಲ್ಲ. ಉಪವಾಸ ವಾರದ ದಿನಗಳಲ್ಲೆಲ್ಲ ಅವಲಕ್ಕಿ ಕೂಡ ತಿಂತಾ ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ದೇವಸ್ಥಾನದಲ್ಲೇ ನೈವೇದ್ಯ ಮಾಡ್ತಾರೆ ದೇವರಿಗೆ, ಅಲ್ಲೇ ಪ್ರಸಾದವಾಗಿ ಕೊಡ್ತಾರೆ, ನಾವ್ ಯಾಕೆ ತಿನ್ಬಾರ್ದು ಅಂತ ಕೊನೆಗೆ ಅಂದ್ರೆ ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ನಮ್ಮ ಆಯಿ ಯಾವಾಗ್ಲೂ ಇದೊಂದು ಸ್ಟೋರಿ ಹೇಳ್ತಾರೆ. ಇದ್ರ ಹಿಂದೆ ತುಂಬಾ ಸ್ಟೋರಿ ಇದೆ, ನಾನು ಅದನ್ನ ಯಾವ್ದು ಕೂಡ ಹೇಳ್ತಾ ಇಲ್ಲ. ಈ ತರ ನಮ್ಮ ಮನೆಯಲ್ಲಿ ಹಿರಿಯವರು ದೊಡ್ಡವರು ಏನ್ ಆಚರಣೆ ಮಾಡ್ಕೊಂಡು ಬಂದಿದ್ದಾರಲ್ವಾ, ನಾನು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಯಾವ್ದು ಕೂಡ ನನ್ಗೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಯಾವ್ದನ್ನು ಫಾಲೋ ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ ಮುಂದುವರಿಸ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಅನ್ನೋಗೋಸ್ಕರ ಬಿಟ್ರೆ ಇನ್ನೇನಿಲ್ಲ. ಅವಲಕ್ಕಿ ವಾರದ ದಿನ ಎಲ್ಲ ತಿನ್ಬಾರ್ದು ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಗೊತ್ತಿಲ್ಲ. ನೀವ್ ಯಾರಾದ್ರೂ ತಿಂದೇ ಇರೋರಿದ್ರೆ ಖಂಡಿತ ನನ್ಗೆ ಮೆಸೇಜ್ ಅಲ್ಲಿ ತಿಳಿಸಿ ಆಯ್ತಾ. ಅವಲಕ್ಕಿ ಕೂಡ ತಿನ್ನೋದಿಲ್ಲ ವಿದ್ಯಾ ಅವರೇ ನಾವು ಅಂತ ಹೇಳೋರು ಖಂಡಿತ ನನ್ಗೆ ಮೆಸೇಜ್ ಅಲ್ಲಿ ತಿಳಿಸಿ. ಹೀಗೆ ಒಂದೊಂದು ಕಡೆ ಒಂದೊಂದ್ ತರ ಆಚರಣೆಗಳಿರ್ತದೆ. ಅವರವರ ಆಚರಣೆನ ಖಂಡಿತ ಗೌರವಿಸ್ಬೇಕು, ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಯಾರನ್ನು ಕೂಡ ನಾವು ಜಡ್ಜ್ ಮಾಡಬಾರ್ದು. ಅವ್ರವ್ರ ಲೈಫ್ ಲೀಡ್ ಮಾಡೋದಕ್ಕೆ ಬಿಟ್ಬಿಡ್ಬೇಕಲ್ವಾ. ಅಂದ್ರೆ ನನ್ಗೂ ಒಂದು ಕ್ಯೂರಿಯಾಸಿಟಿ ಆಯ್ತು, ಹೌದು ತುಂಬಾ ಜನ ತಿಂದೆ ಕೂಡ ಇರ್ಬಹುದಲ್ವಾ, ಈ ಒಂದೊತ್ತು ಅಂದ್ರೆ ಒಪ್ಪತ್ ಮಾಡೋರು ಅಥವಾ ಎಲ್ಲಾದ್ರೂ ದೇವಸ್ಥಾನಕ್ಕೆಲ್ಲ ಹೋಗೋರು ತಿಂದೆ ಕೂಡ ಇರ್ಬಹುದಲ್ವಾ ಅಂತ ನನಗನ್ನಿಸ್ತು. ಹಂಗಾಗಿ ನಾನು ಹೇಳಿದ್ದಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಒಂದಿನ ವಿಡಿಯೋ ಹಾಕೋಣ ಅಂತ ಶನಿವಾರ. ರೀಸನ್ ಏನಂದ್ರೆ ನಾಳೆ ಆಗಸ್ಟ್ 1 ಅಲ್ವಾ, ಒಂದಿನ ವಿಡಿಯೋ ಹೋಗ್ಲಿ ಅಂತ. ಈ ತಿಂಗಳ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ಹಾಕಿಲ್ಲ ಅಂತಂದ್ರೆ ವಿಡಿಯೋನೇ ಹಾಕೋದಕ್ಕಾಗೋದಿಲ್ಲ, ಫುಲ್ ಗ್ಯಾಪ್ ಆಗ್ತದೆ. ಹಂಗಾಗಿ ನಾಳೆ ಒಂದಿನ ವಿಡಿಯೋ ಹಾಕೋದು, ಭಾನುವಾರ ವಿಡಿಯೋ ಬರೋದಿಲ್ಲ. ಇನ್ನ ಸೋಮವಾರ ನಿಮ್ಮ ಭೇಟಿ, ಸೋಮವಾರ ಸ್ನೇಹಿತರೆ. ಹೀಗೆ ಒಂದಿಷ್ಟು ಕಾಮೆಂಟ್ ಎಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ಒಂದಿಷ್ಟು ಮೆಸೇಜಸ್ಗೆ ಎಲ್ಲರ ಮೆಸೇಜ್ ಅನ್ನು ಕುತ್ಕೊಂಡು ನಾನು ರಿಪ್ಲೈ ಹಾಕ್ತೀನಿ. ನಾನು ಓದ್ಬಿಟ್ಟು ತುಂಬಾ ಜನ ಅಂದ್ರೆ ತುಂಬಾ ಪ್ರೀತಿಯಿಂದ ನೀವು ಕಮೆಂಟ್ ಬರೀತೀರಿ ಅಲ್ವಾ, ನನ್ಗೇನೋ ಒಂಥರ ಖುಷಿ ಅಂತ ಅನಿಸ್ತಿದೆ. ನನ್ನ ಜೀವನದಲ್ಲಿ ನಾನು ಒಳ್ಳೆ ದಿನ ನೋಡೋದಕ್ಕೆ ಎಷ್ಟು ಕಾಯ್ತಾ ಇದ್ದೀನೋ ಏನೋ ಗೊತ್ತಿಲ್ಲ. ನೀವಂತೂ ತುಂಬಾ ಕಾಯ್ತಾ ಇದ್ದೀರಿ ಅಂತ. ಅಂದ್ರೆ ಪ್ರತಿದಿನ ಕಮೆಂಟ್ ಅಲ್ಲಿ ಒಂದು ಮೆಸೇಜ್ ಆದ್ರೂ ನನಗಿದ್ದೇ ಇರ್ತದೆ. ಹಂಗಾಗಿ ನನ್ಗೆ ಹೇಳ್ಬೇಕು ಅಂತ ಅನಿಸ್ತು. ಇವತ್ತು ದೀಪ್ತಿ ಅಕ್ಕ ತುಂಬಾ ಚೆನ್ನಾಗಿ ಕಮೆಂಟ್ ಬರ್ದಿದ್ರು, ಹಂಗಾಗಿ ನನ್ಗೆ ಇದನ್ನ ಹೇಳ್ಬೇಕಂತ ಅನಿಸ್ತು. ಇನ್ನ ಇವತ್ತಿನ ಬ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.